SSB ಅಂತ ಹೇಳ್ತೀವಿ. SSB ಇಂದ ಕಾಲ್ಫಾರ್ಮ್ ಆಗಿರುವಂತಹ ಈ ಕೆಲವೊಂದು ವಿವಿಧ ಹುದ್ದೆಗಳಿದ್ದಾವೆ. ಅದರಲ್ಲೂ ಕೂಡ ಡ್ರೈವರ್ ಆಗಿರ್ಬೋದು, ಪ್ಲಂಬರ್ಸ್ ಆಗಿರ್ಬೋದು, ಕುಕ್ ಆಗಿರ್ಬೋದು, ಈ ರೀತಿಯ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿರುವಂಥದ್ದು. ನಿಮಗೆ 10th ಪಾಸ್ ಆಗಿದ್ರೆ ಈ ಒಂದು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಡೀಟೇಲ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಮುಂದೆ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ನ ವಾಟ್ಸಪ್, ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಿ. ನೋಡಿ, ಇದು ನಿಮಗೆ ನೋಟಿಫಿಕೇಶನ್ ನೀವು ನೋಡಬಹುದು. ಸೊ ಇದು ಈ ಹಿಂದೆನೂ ಕೂಡ ಕಾಲ್ಫಾರ್ಮ್ ಆಗಿತ್ತು, ಬಟ್ ಈಗ ಮತ್ತೆ ಡಿಸೆಂಬರ್ವರೆಗೂ ಕೂಡ ಈ ಒಂದು ಅಪ್ಲಿಕೇಶನನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದರಿಂದ ನಾನು ಮತ್ತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾಗಿ ಇದರಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಹಿಂದೆ ನಾನು ವಿಡಿಯೋ ಮಾಡಿರಲಿಲ್ಲ ಇದಕ್ಕೆ ರಿಗಾರ್ಡಿಸಿ, ಯಾಕಂದರೆ ಕೆಲವೊಂದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಮ್ಯಾಕ್ಸಿಮಮ್ ಒಂದು ಪೋಸ್ಟ್ಗಳಿಗೆ, ಹಾಗಾಗಿ ನಾನು ಮಾಡಿರಲಿಲ್ಲ. ಬಟ್ ಇದರಲ್ಲಿ ಒಂದಷ್ಟು ಪೋಸ್ಟ್ಗಳಿಗೆ ಈಗ ಫ್ರೆಷರ್ಸ್ಗಳಿಗೆ ಕೂಡ ಚಾನ್ಸಸ್ ಇರೋದರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾವು ನೋಡೋದಾದರೆ ಇಷ್ಟು ಪೋಸ್ಟ್ಗಳು ಅಂದರೆ 1500ಕ್ಕೂ ಹೆಚ್ಚು ಹುದ್ದೆಗಳು ಕಾಲ್ಫಾರ್ಮ್ ಆಗಿರುವಂಥದ್ದು ಕೂಡ ಕಂಡು ಬರ್ತದೆ. ಇದರಲ್ಲಿ ನಾವು ನೋಡಬೇಕಾದ್ರೆ ಒಟ್ಟು 16 ರೀತಿಯ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿರುವಂಥದ್ದು ನೀವು ಗಮನಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಕೆಟಗರಿ ವೈಸು ವೇಕೆನ್ಸಿಗಳನ್ನು ಕೂಡ ನೀವು ನೋಡ್ಕೋಬಹುದು. ಇದರಲ್ಲಿ ಮುಖ್ಯವಾಗಿರುವಂಥದ್ದು ಮೊದಲನೇದಾಗಿ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲದೆ ಇರುವಂಥದ್ದು ನಾವು ನೋಡೋದಾದ್ರೆ ಡ್ರೈವರ್ ಪೋಸ್ಟ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಇದಕ್ಕೆ ಓನ್ಲಿ ಮೇನ್ ಕ್ಯಾಂಡಿಡೇಟ್ಸ್ ಮಾತ್ರ ಎಲಿಜಿಬಲ್ ಇರುವಂಥದ್ದು. ಇನ್ನು ಮಿಕ್ಕಿದ್ದಕ್ಕೆಲ್ಲ 1 ವರ್ಷ 2 ವರ್ಷ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ ಕ್ವಾಲಿಫಿಕೇಷನನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಲ್ಲಿ ನಿಮಗೆ ಸ್ಯಾಲ್ರಿನೂ ಕೂಡ ನೋಡ್ಬೋದು. ನೀವು 21,700ದಿಂದ 69,100 ರೂಪಾಯಿವರೆಗೂ ಕೂಡ ನಿಮಗೆ ಸ್ಯಾಲ್ರಿ ಇರುತ್ತದೆ. ಹಾಗೆ ನೀವು ಸಂಬಂಧಪಟ್ಟಂತೆ ನೀವು ಏಜ್ ಲಿಮಿಟ್ ನೋಡಿದಾಗ ನೋಡಿ, ಡ್ರೈವರ್ ಪೋಸ್ಟ್ಗೆ 21ರಿಂದ 27 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ಜನರಲ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ, SC ST ಮತ್ತು OBC ಕ್ಯಾಂಡಿಡೇಟ್ಸ್ ಆಗಿದ್ದರೆ, SC ST ಆಗಿದ್ದರೆ 5 ವರ್ಷ ನಿಮಗೆ ಎಕ್ಸ್ಟೆಂಡಬಲ್ ಇರುತ್ತೆ. ಅಂದರೆ ಏನು ಲಾಸ್ಟ್ ಏಜ್ ಇರುತ್ತೆ ಅದಕ್ಕೆ +5 ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ OBC ಆಗಿದ್ದರೆ +3 ಮಾಡ್ಕೋಬೇಕಾಗ್ತದೆ. ಇದು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಅದೇ ರೀತಿಯಲ್ಲಿ ಮಿಕ್ಕಿದ ಪೋಸ್ಟ್ಗಳಿಗೆ ಕೂಡ ನೀವು ನೋಡ್ಕೋಬೋದು. 25 ವರ್ಷದವರೆಗೂ ಕೂಡ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಅದೇ ರೀತಿ ಕಾನ್ಸ್ಟೇಬಲ್ ಪೋಸ್ಟಲ್ಲಿ ಕುಕ್ಕು ಮತ್ತು ವಾಷರ್ಮ್ಯಾನ್ ಆಗಿರ್ಬೋದು, ಬಾರ್ಬರ್ ಆಗಿರ್ಬೋದು, ಸಫಾಯಿ ವಾಲ ಆಗಿರ್ಬೋದು, ವಾಟರ್ ಕಾರ್ನರ್ ಆಗಿರ್ಬೋದು, ಇದಕ್ಕೆ 23 ವರ್ಷ ನಿಮಗೆ ಏಜ್ ಲಿಮಿಟ್ ಇರುತ್ತೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಇದಾದಮೇಲೆ ನಿಮಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ನಾವು ನೋಡೋದಾದರೆ, ಮೊದಲನೇದಾಗಿ ಡ್ರೈವರ್ ಪೋಸ್ಟ್ಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬೇಕಾಗಿರುವಂಥದ್ದು ನಿಮಗೆ 10th ಆಗಿರಬೇಕಾಗ್ತದೆ. ಸೊ ಎಲ್ಲದಕ್ಕೂ ಕೂಡ 10th ಬೇಸಿಕಲಿ ಆಗಿರಬೇಕು. ಜೊತೆಗೆ ನಿಮಗೆ 10th ಜೊತೆಗೆ ಹೆವಿ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗ್ತದೆ. ಇದು ಬಹಳ ಇಂಪಾರ್ಟೆಂಟು ಇದು ಡ್ರೈವರ್ ಪೋಸ್ಟ್ಗಾದರೆ. ಇನ್ನು ಕಾನ್ಸ್ಟೇಬಲಲ್ಲಿ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಪೋಸ್ಟ್ಗೆ ನಿಮಗೆ ಸೈನ್ಸ್ ಆಗಿರಬೇಕಾಗ್ತದೆ. ಸೈನ್ಸ್ ಆಗಿದ್ದ ಜೊತೆಗೆ ನಿಮಗೆ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಕೋರ್ಸ್ ಮಾಡಿರುವಂಥ ಒಂದು ಸರ್ಟಿಫಿಕೇಟನ್ನು ನೀವು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ತೆಗೆದುಕೊಂಡಂತಹ ಒಂದು ಸರ್ಟಿಫಿಕೇಟನ್ನು ನಿಮ್ಮ ಹತ್ರ ಹೊಂದಿರಬೇಕಾಗ್ತದೆ. ಅದೇ ರೀತಿಯಲ್ಲಿ ವೆಟರ್ನರಿ ಅಂತ ನಾವು ಹೇಳಿದಾಗ ನಿಮಗೆ 10th ಜೊತೆಗೆ ಒಂದು ಸೈನ್ಸ್ ಅಸೇ ಮೇನ್ ಸಬ್ಜೆಕ್ಟಾಗಿ ಓದಿರಬೇಕಾಗ್ತದೆ. ಪ್ಲಸ್ 1 ಇಯರ್ಸು ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗ್ತದೆ ಟ್ರೀಟ್ಮೆಂಟ್ ಮಾಡೋದರಲ್ಲಿ. ಸೊ ಇನ್ನು ನಾವು ಕಾರ್ಪೆಂಟರ್, ಪ್ಲಂಬರ್ಸ್ ಆ್ಯಂಡ್ ಪೇಂಟರ್ಸ್ ಪೋಸ್ಟ್ಗಳಿಗೆ ನಾವು ನೋಡೋದಾದ್ರೆ ನಿಮಗೆ 10th ಆಗಿರಬೇಕಾಗುತ್ತೆ. ಜೊತೆಗೆ ITI ಕೂಡ ಆಗಿರಬೇಕಾಗುತ್ತೆ. ಪ್ಲಸ್ ನಿಮಗೆ 2 ವರ್ಷಗಳ ಕಾಲ ನಿಮಗೆ ಎಕ್ಸ್ಪೀರಿಯೆನ್ಸನ್ನು ಬೇಕಾಗ್ತದೆ ಇದರಲ್ಲಿ. ಪ್ಲಸ್ ನೀವು ಟ್ರೇಡ್ ಟೆಸ್ಟನ್ನು ಕೂಡ ಕ್ವಾಲಿಫೈ ಮಾಡಬೇಕಾಗುತ್ತೆ. ಮುಂದೆ ಟೆಸ್ಟ್ ಇರುತ್ತೆ ನಿಮಗೆ. ಸೊ ರಿಟರ್ನ್ ಟೆಸ್ಟ್ ಆದ ನಂತರ ಟ್ರೇಡ್ ಟೆಸ್ಟ್ ಇರುತ್ತೆ. ಅದಾದ ನಂತರ ನೀವು ಇದರಲ್ಲೂ ನೋಡ್ಬೋದು ಕಾನ್ಸ್ಟೇಬಲ್ ಪೋಸ್ಟ್, ಕುಕ್, ವಾಷರ್ಮ್ಯಾನ್, ಬಾರ್ಬರ್, ಸಫಿಯಾ ವಾಲ ಇದಕ್ಕೆಲ್ಲ ನೋಡಿದಾಗ ನಿಮಗೆ ಮೆಟ್ರಿಕ್ಯುಲೇಷನ್ ಬೇಸಿಕ್ ಆಗಿರಬೇಕಾಗುತ್ತೆ. ಜೊತೆಗೆ ITI ಕೂಡ ನಿಮಗೆ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಪ್ಲಸ್ 1 ವರ್ಷ ನಿಮಗೆ ಕೆಲಸದಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗ್ತದೆ. ಇದು ಎಲ್ಲ ಎಕ್ಸ್ಪೀರಿಯೆನ್ಸ್ ಇರುವಂಥದ್ದು. ಡ್ರೈವರ್ ಪೋಸ್ಟ್ ಮಾತ್ರ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರುವಂಥದ್ದು ನೀವು ಗಮನಿಸ್ಬೋದು. ಎಕ್ಸ್ಪೀರಿಯೆನ್ಸ್ ಇದ್ದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ನಿಮ್ಮ ಹತ್ರ ಎಕ್ಸ್ಪೀರಿಯೆನ್ಸ್ ಇದ್ದರೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನಾವು ನೋಡೋದಾದ್ರೆ ನೋಡಿ, ಸೆಲೆಕ್ಷನ್ ಪ್ರೊಸೀಜರಲ್ಲಿ ನಿಮಗೆ ಮೊದಲನೇದಾಗಿ ಫಿಸಿಕಲ್ ಇರುತ್ತೆ. ಫಿಸಿಕಲಲ್ಲಿ 2 ರೀತಿ ಇರುತ್ತೆ, PST ಪ್ಲಸ್ PET 2 ಕೂಡ ಇರುತ್ತೆ. ಅದಾದ ನಂತರ ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಆದ ನಂತರ ಸ್ಕಿಲ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇವೆರಡನ್ನೂ ಕೂಡ ಒಟ್ಟಿಗೆ ಮಾಡ್ತಾರೆ. ಅದಾದ ನಂತರ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇಷ್ಟು ಪ್ರೊಸೆಸ್ಗಳನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಫೈನಲ್ ಸೆಲೆಕ್ಷನ್ ಆಗುವಂಥದ್ದು ಗಮನಿಸ್ಬೋದು. ನೋಡಿ, PST ಮತ್ತು PET ಇದರಲ್ಲಿ ನಿಮಗೆ ಬೇರೆ ಬೇರೆ ಇದೆ. ಇದರಲ್ಲಿ ನಿಮಗೆ ಹೈಟು, ವೆಯ್ಟು ಪ್ಲಸ್ ನಿಮ್ಮ ಒಂದು ಚೆಸ್ಟನ್ನು ಕೂಡ ಚೆಕ್ ಮಾಡ್ತಾರೆ. ಇದರಲ್ಲಿ ನಿಮಗೆ ರನ್ನಿಂಗ್ ಇರುತ್ತೆ. ರನ್ನಿಂಗನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ಸಪ್ರೇಟ್ ವಿಡಿಯೋನ ಮಾಡ್ತೇನೆ. ಹಾಗೆ ರಿಟರ್ನ್ ಎಕ್ಸಾಮ್ಗೆ ಡೀಟೇಲ್ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋವನ್ನು ಕೂಡ ನಾನು ಮಾಡ್ತೀನಿ. ನಿಮಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ. ನಾನು ಬಾರ್ಡರ್ ಒಂದು ಔಟ್ಲೈನು, ಸಿಲೆಬಸ್ ಔಟ್ಲೈನನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆ ನಿಮಗೆ ಸ್ಕಿಲ್ ಟೆಸ್ಟ್ಗೂ ಕೂಡ ಬೇಕಂದರೆ ನೀವು ಕಾಮೆಂಟ್ ಮಾಡಿ, ಅಷ್ಟನ್ನು ಕೂಡ ಒಟ್ಟಿಗೆ ಕವರ್ ಮಾಡ್ತೀನಿ ನಿಮಗೆ ಬೇಕು ಅಂದರೆ ಮಾತ್ರ. ಅದಾದ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ. ಅಷ್ಟು ಕೂಡ ಕಂಪ್ಲೀಟ್ ಆದ ನಂತರ ನಿಮಗೆ
ನಿಮಗೆ ಫೈನಲ್ ಸೆಲೆಕ್ಷನ್ ಆಗುವಂಥದ್ದು. ಇಷ್ಟು ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ಇನ್ನು ರಿಟರ್ನ್ ಎಕ್ಸಾಮು ನಿಮಗೆ ನಾವು ನೋಡಿದ್ರೆ ಮುಖ್ಯವಾಗಿರುವಂಥದ್ದು ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿರುತ್ತೆ. 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸು ಕೂಡ ಇರುತ್ತೆ. 2 ಗಂಟೆಗಳ ಕಾಲ ನಿಮಗೆ ಸಮಯ ಇರುತ್ತದೆ. ಜನರಲ್ ನಾಲೆಡ್ಜು, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಆ್ಯಂಡ್ ಜನರಲ್ ಇಂಗ್ಲೀಷ್ ಅಥವಾ ಜನರಲ್ ಹಿಂದಿ ಎರಡರಲ್ಲೂ ಒಂದಿರುತ್ತೆ. ಸೊ ಇದನ್ನು ನೀವು ಕ್ಲಿಯರ್ ಮಾಡಿದರೆ ಮಾತ್ರ ನಿಮಗೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗುವಂಥದ್ದು. ಮಿನಿಮಮ್ ಕ್ವಾಲಿಫಿಕೇಷನ್ ನೀವು ನೋಡ್ಕೋಬೋದು. ಜನರಲ್ ಕ್ಯಾಂಡಿಡೇಟ್ಸ್ಗೆ 50% ಇರುತ್ತೆ, 45% SC/ST ಕ್ಯಾಂಡಿಡೇಟ್ಸ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ನಾವು ನೋಡಿದಾಗ ನೋಡಿ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಪ್ಲಸ್ ಫೀಮೇಲ್ಗೆ ಪ್ಲಸ್ SC/ST ಇವರಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರಲ್ಲ, ನಿಲ್ಲಿರುತ್ತೆ. ಪ್ಲಸ್ ನಿಮಗೆ ಜನರಲ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಇದು ಅಪ್ಲಿಕೇಶನ್ ಫೀಸ್ಗೆ ಸಂಬಂಧಪಟ್ಟಂತೆ ಆಯಿತು. ಇಷ್ಟು ಕೂಡ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಗುತ್ತೆ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಸಿಲೆಬಸ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಬೇಕಾಗಿದ್ದರೆ ಅಥವಾ ನಿಮಗೆ ಫಿಸಿಕಲ್ ಎಕ್ಸಾಮ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಬೇಕಾಗಿದ್ದರೆ ಕಾಮೆಂಟ್ ಮಾಡಿ. ಆಗ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋನ ಕೂಡ ಮಾಡ್ತೀನಿ. ಇವತ್ತಿಗೆ ಇಷ್ಟು. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.